ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾತಾಡ್ತೀನಿ ಅಂತ. ಐ ಮೀನ್ ಯೂಟ್ಯೂಬ್ ಚಾನಲೆಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಥರ ಎಲ್ಲ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಗುಡ್ ಸ್ಟೆಪ್ ಅಂತಲೇ ಹೇಳ್ಬೋದು ಈ ವರ್ಷ ಯೂಟ್ಯೂಬ್ ಚಾನಲ್ ಮಾಡಿದ್ದು. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಮ್ಮ ಮನೆ ಹತ್ರ ಒಂದು ಹಾವು ಬಂದಿತ್ತು. ಅದು ಎಷ್ಟೊತ್ತಿಗೆ ಗೊತ್ತಾ? ರಾತ್ರಿ ಇಟ್ಸ್ ಅರೌಂಡ್ ನಿಯರ್ಲಿ ಒಂದು 2 o'clock ಆಗ್ಲಿಕ್ಕೆ ಬಂದಿತ್ತು. ಐ ಮೀನ್ ಟು ಸೇ 1:50 1:45 ಹಾಗಾಗಿತ್ತು. ವಿಡಿಯೋ ಎಲ್ಲ ಮಾಡಿ ಮುಗಿಸಿ ನನಗೆ ಮತ್ತೆ ನಿದ್ದೆ ಬರೋ ಅಷ್ಟೊತ್ತಿಗೆ ಇಟ್ಸ್ ಐ ಥಿಂಕ್ ನಿಯರ್ಲಿ 2:30 ಆಗಿತ್ತೇನೋ. ವಿಷಯ ಏನಪ್ಪ ಅಂದರೆ, ನನಗೆ ಮಧ್ಯರಾತ್ರಿ ಎಚ್ಚರ ಆಗಿತ್ತು ಆ್ಯಂಡ್ ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಸೊ ಹಾಗಾಗಿ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಸೊ ಹಾಗಾಗಿ ನಾನು ಮಿಡ್ನೈಟ್ ಎದ್ದಿದ್ದೆ ವಾಶ್ರೂಮ್ಗೆ ಹೋಗಬೇಕಂತ. ಸೊ ವಾಶ್ರೂಮ್ಗೆ ಹೋಗಬೇಕಂತ ಅಂದರೆ ವಾಶ್ರೂಮ್ ನಮ್ಮದು ಮನೆ ಹೊರಗಡೆ ಇದೆ, ಒಳಗಡೆ ಇಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗ್ಬೇಕಲ್ವ ಅಂತ ಬಾಗಿಲು ತೆಗೆದು ಬರಬೇಕಾದ್ರೆ ಈ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿರ್ತೀವಲ್ಲ, ಅಲ್ಲಿ ಏನೋ ಈ ಥರ ಕಪ್ಪು ಕಾಣಿಸ್ತು. ಟಾರ್ಚ್ ಹಾಕಿದ್ದೆ ಆಬ್ವಿಯಸ್ಲಿ, ಬಟ್ ಕ್ಲಿಯರಾಗಿ ಗೊತ್ತಾಗಲಿಲ್ವಲ್ಲ ಏನು ಅಂತ. ನೋಡಿದ್ರೆ ಇದು ಕರೆಕ್ಟಾಗಿ ಟಾರ್ಚ್ ಹಾಕಿ ನೋಡ್ತೀನಿ, ಹೀಗಿದೆ. ನನಗೆ ನೋಡಿದ ಕೂಡಲೇ ನಾನು ಅಂದ್ಕೊಂಡೆ ಇದು ಮೋಸ್ಟ್ಲಿ ಹೆಬ್ಬಾವಿಂದು ಮರಿ ಇರಬೇಕು ಅಂತ. ನನಗೆ ಹಾಗೆ ಕಾಣಿಸ್ತು. ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಹೇಳಿದರು ದ್ಯಾಟ್ ಹೆಬ್ಬಾವಿಂದು ಥರನೇ ಒಂದೆರಡು ಅದೇ ನೋಡೋಕ್ಕೆ ಹಾಗೆ ಇರುತ್ತೆ, ಬಟ್ ಅದೇ ಏನೋ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಅಂದರೆ ಹೆಬ್ಬಾವು ನೋಡಿರೋದ್ರಿಂದ ನಾನು ಅದೇ ಥರ ಕಾಣಿಸ್ತು. ಸೊ ಐ ಥಿಂಕ್ ಇದು ಹೆಬ್ಬಾವಿನ ಮರಿನೇ ಅಂತ. ಅಂದ್ಕೊಂಡಿರಲಿಲ್ಲ ಹೆಬ್ಬಾವಿನ ಮರಿ ನಾನು ನೋಡ್ತೀನಿ ಅಂತ. ಬಟ್ ಸ್ಟಿಲ್ ರಾತ್ರಿ ಒಂಥರ ಮೀಟಪ್ ಆಗ್ಲಿಕ್ಕೆ ಬಂದಂತಹ ಒಬ್ಬರು ಅತಿಥಿ ಅಂತಲೇ ಹೇಳ್ಬೋದು. ನಾನೇನು ಅದನ್ನು ಸಾಯಿಸೋಕ್ಕೆಲ್ಲ ಹೋಗಲಿಲ್ಲ, ಜಸ್ಟ್ ವೀಡಿಯೋ ಮಾಡಿದೆ ಅಷ್ಟೇ. ವೀಡಿಯೋ ಮಾಡಿ ಬಿಟ್ಟುಬಿಟ್ಟೆ. ಅದೇನೂ ಮಾಡಲಿಲ್ಲ, ಅದು ಇನ್ನೂ ಮರಿ ಇತ್ತು ಅಷ್ಟೇ. ಸೊ ಹಾಗಾಗಿ ಏನೂ ಮಾಡಲಿಕ್ಕೂ ನಾನು ಹೋಗಲಿಲ್ಲ, ಬಿಕಾಸ್ ನನಗೂ ಹುಷಾರು ಬೇರೆ ಇರಲಿಲ್ಲ. ನಾನು ಆ್ಯಕ್ಚುಲಿ ಎದ್ದು ಆ ವಿಡಿಯೋ ಮಾಡಿದ್ದೆ ದೊಡ್ಡ ಕಷ್ಟದಲ್ಲಿ. ಸೊ ಹಾಗಾಗಿ ಒಬ್ಬರನ್ನ ಕರೆದು ಏನೋ ಮಾಡುವಷ್ಟು ನನಗೂ ಪೇಷನ್ಸು ಇರಲಿಲ್ಲ.